ಸರ್, ನೀವು ಸೆಷನ್ ಒಳಗೆ ಮತ್ತು ಹೊರಗೆ ಹೋರಾಟ ಮಾಡಿದ್ರಿ. ಇಷ್ಟು ಹೋರಾಟದ ನಡುವೆ ಕೂಡ ಅವರು ಎಲ್ಲೂ ಕೂಡ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿಕ್ಕೆ ಮುಂದಾಗಲಿಲ್ಲ. ಡಿ ಕೆ ಶಿ ಅವರು ಸಚಿವನ ರಾಜೀನಾಮೆ ಪಡೆಯಲು ಕೂಡ ಮುಂದಾಗಲಿಲ್ಲ. ಯಾವಾಗ ನೀವು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾದ್ರಿ ರಾಯಚೂರಿಂದ ಬಳ್ಳಾರಿವರೆಗೆ, ಅವಾಗ ಎಚ್ಚೆತ್ತುಕೊಂತ ಇಲ್ಲ ಹೇಗೆ ಅಂತ? ಅಷ್ಟೇ ಅಲ್ಲ ರೀ, ಸದನ ನಡೀತಾ ಇರಬೇಕಾದ್ರೆ ನಮ್ಮ ವಿರೋಧ ಪಕ್ಷದ ನಾಯಕರು ಅಹೋರಾತ್ರಿ ಧರಣಿಯನ್ನು ಮಾಡ್ತೇವೆ ಅಂತೇಳಿ ಘೋಷಣೆನೂ ಕೂಡ ಮಾಡಿದ್ರು. ಸದನದ ಒಳಗಡೆ ನಾವು ಅಹೋರಾತ್ರಿ ಧರಣಿ ಮಾಡ್ತೇವೆ ಅಂತೇಳಿ ಮುಖ್ಯಮಂತ್ರಿಗಳು ಸದನವನ್ನು ಮೊಟಕುಗೊಳಿಸಿ ಪಲಾಯನವಾದವನ್ನು ಮಾಡಿದ್ರು, ಓಡೋದ್ರು ಇವತ್ತು ಸದನ ಬಿಟ್ಟು. ಹಾಗಾಗಿ ನಾವು ಅನಿವಾರ್ಯವಾಗಿ ಇವತ್ತು ಏನು ರಾಜ್ಯ ಸರ್ಕಾರದ ವೈಫಲ್ಯಗಳು ಸೇರಿದಂತೆ ನಾಗೇಂದ್ರ ರಾಜೀನಾಮೆಯನ್ನು ವಿಚಾರವನ್ನು ಮುಂದೆ ಇಟ್ಕೊಂಡು ನಾವು ಪಾದಯಾತ್ರೆಯನ್ನು ನಾವು ಘೋಷಣೆ ಮಾಡಿದ್ದೇವೆ. ಪಾದಯಾತ್ರೆ ಮುಂದುವರಿತದೆ. ಅಂದರೆ ಪಾದಯಾತ್ರೆ ಪ್ರಮುಖ ಅಂದರೆ ಸಚಿವರು ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದಾರೆ ಸರ್. ಮತ್ತು ಪ್ರಮುಖ ಬೇಡಿಕೆ ಏನು ಸರ್ಕಾರದ ವೈಫಲ್ಯ ಬಗ್ಗೆ? ಮೊನ್ನೆ ದಿನ ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ಎಲ್ಲವನ್ನು ಕೂಡ ನಾವು ವಿವರಿಸಿದ್ದೇನೆ. ಬರದ ವಿಚಾರದಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವೈಫಲ್ಯ ಎಡವಿದೆ. ಇವತ್ತು ಬರವನ್ನು ಹ್ಯಾಂಡ್ಲ್ ಮಾಡೋ ವಿಚಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ 5,000 ಕೋಟಿ ಇವತ್ತಿಗೂ ಕೂಡ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಲೆಕ್ಕ ಕೊಡೋದಕ್ಕಾಗಿಲ್ಲ. ಕಾಂಗ್ರೆಸ್ನವರು ತಮ್ಮ ಮ್ಯಾನಿಫೆಸ್ಟೋನಲ್ಲಿ ಅಧಿಕಾರಕ್ಕೆ ಬಂದ 1 ವರ್ಷದಲ್ಲಿ 2.5 ಲಕ್ಷ ಏನು ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ನೀಡ್ತೇವೆ, ಅಪಾಯಿಂಟ್ಮೆಂಟ್ ಕೊಡ್ತೇವೆ ಅಂತ ಹೇಳಿದರು. ಇವತ್ತು ಅದನ್ನು ಮಾಡ್ದೇ ಇವತ್ತು ಯುವಜನತೆಗೆ ಅನ್ಯಾಯ ಮಾಡಿದ್ದಾರೆ. KPC ಹಗರಣ. ಇವತ್ತು ಕಳೆದ 3 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ವಾಲ್ಮೀಕಿ ನಿಗಮ ಇರ್ಬೋದು, ಬೋವಿ ನಿಗಮ ಇರ್ಬೋದು, ದೇವರಾಜರ ನಿಗಮ ಇರ್ಬೋದು, ಈ ನಿಗಮಗಳಿಂದ ಇವತ್ತೇನು ಗಂಗಾ ಕಲ್ಯಾಣ ಇರ್ಬೋದು ಯೋಜನೆ, ಅದಕ್ಕೂ ಕೂಡ ಕಲ್ಲಾಕಿದ್ದಾರೆ. ಬಡವರಿಗೆ ಮನೆ ಕೊಡೋದಕ್ಕಾಗ್ತಲ್ಲ ಅಂತ ನಾಲಾಯಕ್ ಕಾಂಗ್ರೆಸ್ ಸರ್ಕಾರ ಎಲ್ಲ ಈ ಬಡವರ ವಿರೋಧಿ ಏನು ನಿಲುವನ್ನು ತೆಗೆದುಕೊಂಡಿದೆ ಕಾಂಗ್ರೆಸ್ ಸರ್ಕಾರ. ಎಲ್ಲ ವಿಚಾರ ಇಟ್ಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಈ ಹೋರಾಟದ ಮೂಲಕ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ರೆ ಬಿಜೆಪಿ ಒಂದು ಗೆಲುವು ಸಿಕ್ಕೆ, ಕಾರ್ಯಕರ್ತರು ಎಲ್ಲ ಒಂದು ಕಡೆಯಿಂದ ಉತ್ಸಾಹ ಈ ಘಟನೆ ನಂತರ, ಈ ಬೆಳವಣಿಗೆ ನಂತರ ಭಾರತೀಯ ಜನತಾ ಪಾರ್ಟಿ ನಮ್ಮ ಹೋರಾಟಕ್ಕೆ ಮೊದಲ ಹಂತದ ಗೆಲುವು ಸಿಕ್ಕಿದೆ. ಆದರೆ ನಮ್ಮ ಗೆಲುವು ಪೂರ್ಣ ಯಾವಾಗ ಆಗ್ತದೆ? ಆ ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ 185 ಕೋಟಿ ವಾಪಸ್ಸು ಆ ಖಾತೆಗಳಿಗೆ ಬರಬೇಕು. ಇವೆಲ್ಲವೂ ಕೂಡ ಆದಮೇಲೆ ನಮಗೆ ಹೋರಾಟ ಸಂಪೂರ್ಣ ಜಯ ಸಿಕ್ಕಂತಾಗ್ತದೆ. ಇದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಮಾತಾಗಿದೆ. ಏನು ಹೋರಾಟ ಇದೆ, ಸೆಪ್ಟೆಂಬರ್ 1ರಂದು ಹೋರಾಟ ಇದೆ, ಆ ಹೋರಾಟ ಮಾಡ್ತೀವಿ. ರಾಜ್ಯ ಸರ್ಕಾರದ ಏನು ಸಾಕಷ್ಟು ವೈಫಲ್ಯ ಇದೆ, ಅದನ್ನು ಖಂಡಿಸಿ ನಮ್ಮ ಹೋರಾಟ ಮುಂದುವರಿಸುವ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್ ಗಂಡ್ವಿ, TV9 ಶಿವಮೊಗ್ಗ.